ಕನ್ನಡ ಪಠ್ಯಪುಸ್ತಕದ PDF ಅನ್ನು ನಾನು ಓಪನ್ ಮಾಡಿದ್ದೇನೆ. ನೋಡ್ಬೋದು, ತಿಳಿ ಕನ್ನಡ ದ್ವಿತೀಯ ಭಾಷಾ ಕನ್ನಡ ಪಠ್ಯಪುಸ್ತಕ ಪರಿಷ್ಕೃತ 9ನೇ ತರಗತಿ. ಸೊ ಇದನ್ನು ನಾನು ಕೆಳಗಡೆ ನಿಧಾನವಾಗಿ ಸ್ಕ್ರೋಲ್ ಮಾಡ್ತಾ ಹೋಗ್ತೇನೆ. ನೀವು ನೋಡ್ಬೋದು, ನೋಡಿ ಇಲ್ಲಿ ಪರಿಷ್ಕರಣೆ ಕುರಿತು ಅಂತ ಬರೆದಿದ್ದಾರೆ. ಪರಿವಿಡಿ, ಇದರಲ್ಲಿ ಗದ್ಯ ಭಾಗದಲ್ಲಿ ಯಾವುದೆಲ್ಲ ಪಾಠಗಳಿವೆ ಮತ್ತು ಪದ್ಯ ಭಾಗದಲ್ಲಿ ಯಾವುದೆಲ್ಲ ಪಾಠಗಳಿವೆ ಎಂಬುದನ್ನು ಕೂಡ ಇಲ್ಲಿ ಉಲ್ಲೇಖಿಸಿದ್ದಾರೆ. ಬೇಕಾದ್ರೆ ನೀವು ಸ್ಕ್ರೀನ್ ಶಾಟ್ ಕೂಡ ತೆಗೆದುಕೋಬಹುದು. ಇನ್ನು ಸೈದ್ಧಾಂತಿಕ ವ್ಯಾಕರಣ, ಸಂಧಿಗಳು ಮುಂತಾದವುಗಳು ಇಲ್ಲಿವೆ. ಎಷ್ಟನೇ ಪೇಜ್ ಅಲ್ಲಿ ಇರ್ತವೆ ಅಂತ ಇಲ್ಲಿ ಹುಡುಕ್ಲಿಕ್ಕೆ ಇಲ್ಲಿ ಅದು ಕೂಡ ಕೊಟ್ಟಿದ್ದಾರೆ ನಂಬರ್ ಅನ್ನು. ಇನ್ನು ರಚನೆ, ಪೂರಕ ಓದು. ಈಗ ಪಾಠದ ಕಡೆ ಬರುವ ಮೊದಲನೇದಾಗಿ ಗದ್ಯ ಭಾಗ. ಇದರಲ್ಲಿ ನೋಡಬಹುದು 1ನೇ ಪಾಠ ಅವರೇ ರಾಜರತ್ನಂ, KP ಪೂರ್ಣಚಂದ್ರ ತೇಜಸ್ವಿ ಇದರ ಲೇಖಕರು. ಸೊ ನಾನು ಇದನ್ನ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗ್ತೇನೆ ನಿಧಾನವಾಗಿ. ನೋಡಿ, ಇಲ್ಲಿ ಚಿತ್ರಗಳು ಕೂಡ ಕಾಣಬಹುದಾಗಿದೆ. ಇದು ಕೃತಿಕಾರರ ಪರಿಚಯ, KP ಪೂರ್ಣಚಂದ್ರ ತೇಜಸ್ವಿ ಅವರದ್ದು. ಇನ್ನು ಇಲ್ಲಿ ನೋಡಿ, ಅಭ್ಯಾಸದ ಕಡೆ ಬರುವ ಅಭ್ಯಾಸ ಇವೆ. ಪದಗಳ ಅರ್ಥ, ಪ್ರಶ್ನೆಗಳು, ಇನ್ನಿತರ ಮತ್ತು 3-4 ವಾಕ್ಯಗಳಿಗೆ ಉತ್ತರಿಸುವ ಪ್ರಶ್ನೆಗಳಿವೆ ಮತ್ತು 8-10 ವಾಕ್ಯಗಳಿಗೆ ಉತ್ತರಿಸುವ ಪ್ರಶ್ನೆಗಳು ಕೂಡ ಇಲ್ಲಿವೆ. ಮತ್ತು ಸಂದರ್ಭದಲ್ಲಿ ವಿವರಿಸಿರಿ ಇತ್ಯಾದಿಗಳಿವೆ. ಇನ್ನು ಕೆಳಗಡೆ ಹೋಗುವ ನಿಧಾನವಾಗಿ. ನಾನು ಸೈದ್ಧಾಂತಿಕ ವ್ಯಾಕರಣ, ಸಂಧಿಗಳು, ಯಾವುದೆಲ್ಲ ಸಂಧಿ ಇವೆ ಅವುಗಳು ಕೂಡ ಇಲ್ಲಿವೆ ನೋಡಿ. ಈಗ 1ನೇ ಪಾಠ ಮುಗಿತು. 2ನೇ ಪಾಠ ಅರಳಿಕಟ್ಟಿ, BGL ಸ್ವಾಮಿ ಇವರು ಇದರ ಲೇಖಕರು. BGL ಸ್ವಾಮಿ. ನೋಡಿ, ಇಲ್ಲಿ ಕೃತಿಕಾರರ ಪರಿಚಯವಿದೆ. ಇಲ್ಲಿ BGL ಸ್ವಾಮಿ ಅವರದು. ಇನ್ನು ಇಲ್ಲಿ ಅಭ್ಯಾಸ, ಪ್ರಶ್ನೋತ್ತರಗಳು, ಪದಗಳ ಅರ್ಥ ಇತ್ಯಾದಿ. ನಿಧಾನವಾಗಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗ್ತೇನೆ. ಇನ್ನು ಪಾಠ 3ನ ಕಡೆ ಬರುವ. ಪಾಠ 2 ಮುಗಿತು. ಪಾಠ 3ನ ಕಡೆ ಜೇನು ಕುರುಬರ ತಾಯಿಯು ಕಾಡು ಆನೆಯ ಮಗನು, ಅಬ್ದುಲ್ ರಶೀದ್ ಅವರು ಇದರ ಲೇಖಕರು. ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗ್ತೇನೆ. ನೋಡಿ, ಇಲ್ಲಿ ಕೃತಿಕಾರರ ಪರಿಚಯವಿದೆ. ನೋಡಿ, ಇಲ್ಲಿ ಬರೆದಿದೆ ನೋಡಿ, ಪ್ರಸ್ತುತ ಪಠ್ಯ ಭಾಗವನ್ನು ಇವರ ಕಾಲು ಚಕ್ರ ಕೃತಿಯಿಂದ ಆರಿಸಲಾಗಿದೆ. ಇದು ಮುಖ್ಯ ಪ್ರಶ್ನೆ ಆಗಿದೆ. ಸೊ ಇದನ್ನು ನೆನಪಿಟ್ಟುಕೊಳ್ಬೇಕಾಗ್ತದೆ. ಇನ್ನು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗ್ತೇನೆ. ನೋಡಿ, ಇಲ್ಲಿ ಸರ್ವನಾಮ, ಪುರುಷಾರ್ಥಕ ಸರ್ವನಾಮ ಇತ್ಯಾದಿಗಳಿವೆ. ಇನ್ನು 4ನೇ ಪಾಠ ಬಸ್ಸು ಪ್ರಯಾಣದ ಸುಖ ದುಃಖಗಳು. ಇದನ್ನು ಬರೆದವರು ವೀರೇಂದ್ರ ಸಿಂಪಿ. ವೀರೇಂದ್ರ ಸಿಂಪಿ ಅವರು ಬರೆದದ್ದು ಬಸ್ಸು ಪ್ರಯಾಣದ ಸುಖ ದುಃಖಗಳು. ಇದನ್ನು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗ್ತೇನೆ ನೋಡಿ. ಇದು ವೀರೇಂದ್ರ ಸಿಂಪಿ ಅವರದ್ದು ಭಾವಚಿತ್ರ ಕೂಡ ಇಲ್ಲಿ. ಅವರ ಕೃತಿಕಾರರ ಪರಿಚಯ. ಇನ್ನು ಕೆಳಗಡೆ ಪಾಠ 5 ಉರುಸುಗಳಲ್ಲಿ ಭಾವೈಕ್ಯತೆ, ದಸ್ತಗೀರ ಅಲಿಬಾಯ್ ಇದರ ಲೇಖಕರು. ನೋಡಿ, ಇಲ್ಲಿ ಕೃತಿಕಾರ ಪರಿಚಯವಿದೆ. ಇದರ ಬರೆದಿದೆ ನೋಡಿ, ಪ್ರಸ್ತುತ ಗದ್ಯ ಭಾಗವನ್ನು ಮುಸ್ಲಿಮರ ಹಬ್ಬ ಮತ್ತು ಉರುಸುಗಳು ಎಂಬ ಕೃತಿಯಿಂದ ಆರಿಸಲಾಗಿದೆ.
ನೆನಪಿಡಿ ಇದನ್ನು ಕೂಡ. ಇನ್ನು ಪಾಠ 6 ಪಾಂಡಿತ್ಯದ ಡಿ.ಎಲ್. ನರಸಿಂಹಾಚಾರ್, ಎಂ.ಎಂ. ಕಲಬುರ್ಗಿ ಇದರ ಲೇಖಕರು. ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗ್ತೇನೆ ನೋಡಿ. ಇಲ್ಲಿ ಬಂದಿದೆ ನೋಡಿ, ಕೃತಿಕಾರರ ಪರಿಚಯ ಡಾಕ್ಟರ್ ಮಲ್ಲಪ್ಪ ಮಡಿವಾಳಪ್ಪ ಕಲಬುರ್ಗಿ ಇದರ ಲೇಖಕರು. ಭಾಷಾಭ್ಯಾಸ ಇವು ಕೂಡ ಇವೆ ನೋಡಿ. ಕೆಲ ಪದಗಳನ್ನು ಕೊಟ್ಟಿದ್ದಾರೆ. ಮರಣ, ಗೌರವ, ಜಂಗಮ ಇತ್ಯಾದಿ ಪದಗಳಿಗೆ ತದ್ಭವ ರೂಪಗಳನ್ನು ಕೂಡ ಬರೆಯಿರಿ ಅಂತ ಇದೆ, ನೋಡ್ಬೋದು. ಇನ್ನು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗ್ತೇನೆ. ಮುಂದಿನ ಪಾಠ ಯಾವುದು ಅಂತ ನೋಡುವ. ಐನ್ಸ್ಟೀನ್ ಮತ್ತು ದೇವರು, ಎಚ್. ನರಸಿಂಹಯ್ಯ ಇವರು ಬರೆದ ಪಾಠ ಐನ್ಸ್ಟೀನ್ ಮತ್ತು ದೇವರು. ಸ್ಕ್ರೋಲ್ ಮಾಡ್ತಾ ಹೋಗ್ತೇನೆ ನೋಡಿ. ಇದು ಕೃತಿಕಾರರ ಪರಿಚಯ ಡಾಕ್ಟರ್ ಎಚ್. ನರಸಿಂಹಯ್ಯ ಇವರದು. ಇಲ್ಲಿ ನೋಡಿ, ಪ್ರಸ್ತುತ ಲೇಖನವನ್ನು ಎಚ್. ನರಸಿಂಹಯ್ಯನವರ ತೆರೆದ ಮನೆ ಎಂಬ ಕೃತಿಯನ್ನು ಆರಿಸಿದೆ. ಇನ್ನು ಕೆಳಗಡೆ ಸ್ಕ್ರೋಲ್ ಮಾಡುವ ನೋಡು. ಭೀಷ್ಮ ಪ್ರತಿಜ್ಞೆ, ಎ.ಆರ್. ಕೃಷ್ಣಶಾಸ್ತ್ರಿ ಮುಂದಿನ ಪಾಠ ಇದು. ಇದನ್ನು ಬರೆದವರು ಎ.ಆರ್. ಕೃಷ್ಣಶಾಸ್ತ್ರಿ. ಭೀಷ್ಮ ಪ್ರತಿಜ್ಞೆ ಪಾಠದ ಹೆಸರು. ಸ್ಕ್ರೋಲ್ ಮಾಡ್ತಾ ಹೋಗ್ತಾ ನೋಡುವ ನೋಡಿ. ಇದು ಕೃತಿಕಾರರ ಪರಿಚಯ ಅಂಬಾಳೆ ರಾಮಕೃಷ್ಣ ಕೃಷ್ಣಶಾಸ್ತ್ರಿ ಅವರ ಹೆಸರು ಇದು. ಇನ್ನು ಇದರಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಇತ್ಯಾದಿ ಪ್ರಶ್ನೆಗಳಿವೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ, 3-4 ವಾಕ್ಯದಲ್ಲಿ ಉತ್ತರಿಸಿ ಮತ್ತು 8-10 ವಾಕ್ಯಗಳು ಉತ್ತರಿಸಿ ಇತ್ಯಾದಿ ಪ್ರಶ್ನೆಗಳು ಕೂಡ ಇವೆ. ಇನ್ನು ಮುಂದಿನ ಪಾಠ ಬೆಳಗು ಜಾವ, ದ.ರಾ. ಬೇಂದ್ರೆಯವರದು. ಕೆಳಗೆ ನೋಡಿ, ಇಲ್ಲಿ ಕೃತಿಕಾರ ಪರಿಚಯ ಇದೆ. ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿದ್ದಾರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು. ಇಲ್ಲಿ ಪ್ರಶ್ನೋತ್ತರಗಳಿವೆ, ಅಭ್ಯಾಸ ನೋಡಿ. ಮುಂದಿನ ಪಾಠ ಅಟ್ಟ ಹತ್ತಬೇಡ, ಎಲ್. ಹನುಮಂತಯ್ಯನವರು ಬರೆದದ್ದು ನೋಡಿ. ಇಲ್ಲಿ ಕೃತಿಕಾರರ ಪರಿಚಯ ಇದೆ. ಅಟ್ಟ ಹತ್ತಬೇಡ ಎಂಬ ಪದ್ಯವನ್ನು ಅವ್ವನ ಕವಿತೆ ಎಂಬ ಕವನ ಸಂಕಲನದಿಂದ ಆರಿಸಿದೆ. ಇದು ಕೂಡ ನೆನಪಿಡಿ ನೀವು. ಪ್ರಶ್ನೆ ಕೇಳಬಹುದು, ಅಟ್ಟ ಹತ್ತಬೇಡವನ್ನು ಪದ್ಯವನ್ನು ಯಾವ ಕವನ ಸಂಕಲನದಿಂದ ಆರಿಸಲಾಗಿದೆ ಅಂತ ಕೇಳಬಹುದು. ಅದಕ್ಕೆ ಉತ್ತರ ಅಟ್ಟ ಹತ್ತಬೇಡ ಎಂಬ ಪದ್ಯವನ್ನು ಅವ್ವನ ಕವಿತೆ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ. ಕೆಳಗಡೆ ಬರುವ 3 ಅವರು ಮತ್ತು ನಾವು, ಟಿ. ಯಲ್ಲಪ್ಪನವರು ಬರೆದ ಒಂದು ಪದ್ಯ ಇದು. ಇಲ್ಲಿದೆ ಟಿ. ಯಲ್ಲಪ್ಪ. ಇಲ್ಲಿ ನೋಡಿ, ನಾವು ಈ ಕವಿತೆಯನ್ನು ಅವರ ಚಿಟ್ಟೆ ಮತ್ತು ಜೀವಯಾನ ಎಂಬ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸೊ ಪ್ರಶ್ನೆ ಕೇಳಬಹುದು, ಅವರು ಮತ್ತು ನಾವು ಇದನ್ನು ಯಾವ ಕವನ ಸಂಕಲನದಿಂದ ಆರಿಸಲಾಗಿದೆ? ಅದಕ್ಕೆ ಉತ್ತರ ಚಿಟ್ಟೆ ಮತ್ತು ಜೀವಯಾನ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ. ನಾವು ಮುಂದೆ ಹೋಗುವ. ತೊಟ್ಟಿಲು ತೂಗುವ ಹಾಡು, ವೈದೇಹಿಯವರದು 4ನೇದು. ತೊಟ್ಟಿಲು ತೂಗುವ ಹಾಡು. ಸೊ ಇಲ್ಲಿದೆ ನೋಡಿ, ಪ್ರಸ್ತುತ ಕವನವನ್ನು ಅವರ ಹೂವ ಕಟ್ಟುವ ಕಾಯಕ ಎಂಬ ಕವನ